ಗುಲ್ಬರ್ಗ ಜಿಲ್ಲೆಯ ಅಲಂದೆ ಅಂದರೆ ಈಗಿನ ಆಳಂದ್ ಶರಣ ಏಕಾಂತ ರಾಮಯ್ಯನವರ ಹುಟ್ಟೂರು. ಅವರ ಆರಾಧ್ಯ ದೈವ ಸೋಮೇಶ್ವರ. ಶಿವನನ್ನು ಏಕಾಂತದಲ್ಲಿ ಆರಾಧಿಸುತ್ತಿದ್ದ ಕಾರಣ ಅವರಿಗೆ ಈ ಹೆಸರು ಬಂದಿದೆ. ಆಳಂದದ ಭಕ್ತರು ಈ ಸೋಮೇಶ್ವರ ದೇವಾಲಯವನ್ನು ಏಕಾಂತ ರಾಮಯ್ಯನವರ ಹೆಸರಿನಲ್ಲೇ ಕರೆದಿದ್ದಾರೆ. ಊರಿನ ಮಧ್ಯದಲ್ಲಿರುವ ಈ ದೇವಾಲಯದಲ್ಲಿ ನಿತ್ಯ ಪೂಜೆ ನಡೆಯುತ್ತದೆ. ಏಕಾಂತ ರಾಮಯ್ಯನವರ ಸಂತತಿಯವರು ಈಗಲೂ ಇದ್ದಾರೆ. ಬಿಜ್ಜಳ ಮೊದಲಾದ ರಾಜರು ಏಕಾಂತ ರಾಮಯ್ಯನವರ ಪವಾಡಕ್ಕೆ ಮೆಚ್ಚಿ ಉಂಬಳಿ ಹಾಕಿಕೊಟ್ಟರೆಂದು ತಿಳಿದುಬರುತ್ತದೆ. ಅನೇಕ ಪುರಾಣಗಳಲ್ಲಿ ಏಕಾಂತ ರಾಮಯ್ಯನವರ ಪ್ರಸ್ತಾಪವಿದೆ. ಆಳಂದದ ಈ ದೇವಾಲಯಕ್ಕೆ ಒಂದು ಧರ್ಮದರ್ಶಿ ಮಂಡಳಿ ಇದೆ. ಈಗ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಆಳಂದದ ಶರಣ ಏಕಾಂತ ರಾಮಯ್ಯನವರು ಲೋಕ ಸಂಚಾರ ಮಾಡುತ್ತಿದ್ದಾಗ ಶಿವಧರ್ಮ ನಿಷ್ಠೆಯನ್ನು ಮೆರೆದ ಸ್ಥಳ ಅಬ್ಬಲೂರು, ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿದೆ. ಏಕಾಂತ ರಾಮಯ್ಯನವರ ಶಿವನಿಷ್ಠೆಗೆ ಸಂಬಂಧಿಸಿದ ಶಿಲಾಶಾಸನ ಅಬ್ಬಲೂರಿನಲ್ಲಿದೆ. ಈ ಶರಣನನ್ನು ಕುರಿತು ಮಹಾಕವಿ ಹರಿಹರ ಒಂದು ರಗಳೆಯನ್ನೇ ರಚಿಸಿದ್ದಾನೆ. ಇಲ್ಲಿನ ಸೋಮೇಶ್ವರ ದೇವಾಲಯ ಕಲಾತ್ಮಕ ಮತ್ತು ಕಥಾತ್ಮಕ ಶಿಲ್ಪಕಲೆಯಿಂದ ಕೂಡಿದೆ. ತ್ರಿಕೂಟ ದೇವಾಲಯ ಎನ್ನಲಾಗಿರುವ ಇಲ್ಲಿನ ಗರ್ಭಾಂಗಣದಲ್ಲಿ ಸೋಮೇಶ್ವರ ಲಿಂಗದ ಎಡಭಾಗದಲ್ಲಿ ಶರಣ ಅಗ್ಗವಣಿ ಹೊನ್ನಯ್ಯ ಮತ್ತು ಬಲಭಾಗದಲ್ಲಿ ಏಕಾಂತ ರಾಮಯ್ಯನವರನ್ನು ಸಂಕೇತಿಸುವ 2 ಲಿಂಗಗಳಿವೆ. ಶಿವಪಾರಮ್ಯವನ್ನು ಪ್ರಕಟಿಸಲು ಏಕಾಂತ ರಾಮಯ್ಯನವರು ತಮ್ಮ ಶಿರವನ್ನೇ ಹರಿದು ದೇವರ ಮುಂದಿಟ್ಟರೆಂದು, ಅಗ್ಗವಣಿ ಹೊನ್ನಯ್ಯ ಶರಣರು ಅದನ್ನು ಪುನಃ ಜೋಡಿಸಿದರೆಂದು ಕಥೆಗಳು ಹೇಳುತ್ತವೆ. ಅಬಲೂರಿನ ಸೋಮೇಶ್ವರ ದೇವಾಲಯ ಪ್ರಾಚೀನವಾದುದು ಎಂಬುದಕ್ಕೆ ಅದರ ರಚನಾ ವಿನ್ಯಾಸ ಮತ್ತು ಶಿಲ್ಪಕಲಾ ಸೌಂದರ್ಯಗಳೇ ಸಾಕ್ಷಿಯಾಗಿವೆ. ಅಬಲೂರು 16ನೇ ಶತಮಾನದ ಕನ್ನಡದ ಕ್ರಾಂತಿಕವಿ ಸರ್ವಜ್ಞ ಮೂರ್ತಿಯ ಊರೂ ಹೌದು. ಹಾಗಾಗಿ ಈ ಊರಿಗೆ ಶರಣ ಕ್ಷೇತ್ರದ ಮಹತ್ವ ಬಂದಿದೆ. ಶರಣ ಏಕಾಂತ ರಾಮಯ್ಯನವರ ಸಮಾಧಿ ಸ್ಥಳವೆಂದು ಹೇಳಲಾಗಿರುವ ಖಾನಹಳ್ಳಿ ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಕೆರೆಯ ಬಳಿ ಏಕಾಂತ ರಾಮಯ್ಯನವರ ಸಮಾಧಿ ಗುಡಿ ಇದೆ. ಹಳೆಯ ತಲೆಮಾರಿನವರು ಶ್ರದ್ಧೆಯಿಂದ ಅಲ್ಲಿಗೆ ಹೋಗಿ ಕೈಮುಗಿದು ಬರುತ್ತಾರೆ. ಉಳಿದಂತೆ ಅದು ಏಕಾಂತವಾಗಿಯೇ ಇದೆ.